ಕುಳಿತುಕೊಳ್ಳಿ. ಥ್ಯಾಂಕ್ ಯು. ನಿಮ್ಮನ್ನು ತುಂಬಾ ದೇಶದಿಂದ ನೋಡ್ಬೇಕಂತ ಇದ್ದೇವೆ. ವಿಷಯ ಏನು ಕೇಳಿರಿ ಮಂತ್ರಿಗಳೇ? ನಾವು ಇಲ್ಲಿಗೆ ಬಂದಿದ್ದೆವು ಒಂದು ಸಾರಿ ಒಪ್ಪಂದದಂತೆ ನೀವು ಕೊಡಬೇಕಂತ ಕಪ್ಪವನ್ನು ಕೇಳುವುದಕ್ಕಾಗಿ. ಏನೋ ಕಪ್ಪ ಕೊಡಬೇಕೆ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಏಕೆ? ಕಪ್ಪು ನಮ್ಮ ತಂದೆ ಬಿಟ್ಟ ತಪ್ಪಿಗೆ ಕೂಲಿಯ ಬೆಲೆ ಕೊಡಬೇಕು. ಮನುಷ್ಯ ಮೈ ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಸುತ್ತದೆ. ನಿಮಗೆ ಏಕೆ ಕೊಡಬೇಕು ಕಪ್ಪ? ನಮ್ಮ ಮನೆಗೆ ನೀವೇನು ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತೀರಾ, ಗಣಿಗಳಿಗೆ ಆಮೇಲೆ ಕೈಸಿ ಕೊಡ್ತೀರಾ? ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದ್ರೆ ನೆಟ್ಟರೆ ಇಷ್ಟರೆ ತಾಳಾಡಿದರೆ ನಿಮಗೆ ಏಕೆ ಕೊಡಬೇಕು ಕಪ್ಪ? ಓ ಚೆನ್ನಮರಾಣಿ, ನಡುಗಿ ಸಾಯ ಬೇಡ, ಕುಳಿತುಕೋ. ಇಂಥ ಕಷ್ಟ ಕಾಲದಲ್ಲೂ ಇಷ್ಟೊಂದು ಧರ್ಮವೇ? ಓ ಕನ್ನಡಿಗರ ಹುಟ್ಟು ಗುಣ. ಹೀಗೆ ಜಮ್ಮ ಕೊಚ್ಚಿಕೊಂಡು ಮೈಸೂರು ಮಣ್ಣು ಪಾಲಾಯಿತು. ಓ ನಿಮ್ಮ ವೀರತ್ವದಿಂದ ಅಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ವ್ಯಕ್ತಿಗಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ವಂಚನೆಯಿಂದ ಈ ಜಾತಿಯಲ್ಲವೇ ನೀವು? ಶರಿಕೆ ರಾಣಿಯನ್ನು ಕಪ್ಪ ಕೇಳುವವರ ನಾಳೆಗೆ ಸೇರಿ ಹೋದಿತ್ತು. ನೀವು ಕಂಪನಿ ಬಗ್ಗೆ ಬೀರುತ್ತಿದ್ದೀರಿ. ನಿಮ್ಮ ಕಂಪನಿವರೆಗೆ ನಮ್ಮನ್ನ ನಾಡಲ್ಲಿ ನಿಲ್ಲಲು ಜಾಗ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಒಂದು ಸಾಲು ಪ್ರಕಾರ ಕಿತ್ತೂರ ಮೇಲೆ ನಮಗೆ ಅಧಿಕಾರವಿದೆ. ಏನಂದ್ರೆ ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವೇ? ಕಿತ್ತೂರೇನೋ ಪದಾರ್ಥನ ಕಲಿಸಿಕಾಸ್ತಿ ಏನೋ ಜಂಜುಳು ನಾಯಿಗಳಿಗೆ ಹೊಟ್ಟೆಯನ್ನು ಚೆಲ್ಲಿ ಅಜ್ಜದೆ ಮನೆಯ ನುಗ್ಗಿ ನಯ ವಂಚನೆಯಿಂದ ಹೊರಲು ಕೊರವ ಸೋಬವ ಕನ್ನಡಿಗರೇ ಅಲ್ಲ. ಹೋಗೋ, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮರಾಣಿ, ನೀನು ಸಿಡಿಮದ್ದಿನ ಮೇಲೆ ಕುಳಿತು ಬೆಂಕಿಯಲ್ಲಿ ಆಟ ಆಡುತ್ತಿದ್ದೀಯಾ? ಹೋಗೋ, ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮ ನುಡಿಸುವ ಆಸೆ ನಮಗೂ ಇಲ್ಲ. ಜಿಲ್ಲೆಯಲ್ಲಿ ಕಿತ್ತೂರು ಎಂಬ ಒಂದು ತಾಲೂಕು ಹಿಂದೆ 19ನೇ ಶತಮಾನದಲ್ಲಿ ಒಂದು ಸಣ್ಣ ರಾಜ್ಯವಾಗಿದ್ದು ದೇಸಾಯಿಗಳು ಎಂಬ ವಂಶಸ್ಥರಿಂದ ಆಳಲ್ಪಟ್ಟಿತ್ತು. ಅದೇ ಸಮಯದಲ್ಲಿ ಮುಂಬೈ ಪ್ರಾಂತದಲ್ಲಿ ಬ್ರಿಟಿಷರ ಕಂಪನಿ ಆಡಳಿತದಲ್ಲಿತ್ತು. 1824ರಲ್ಲಿ ಕಟ್ಟಕಡೆಯ ರಾಜನಾದ ಶಿವಲಿಂಗ ಸರ್ಜ ದೇಸಾಯಿ ಮಕ್ಕಳಿಲ್ಲದೆ ತೀರಿದ ನಂತರ ಅವನ ಹೆಂಡತಿಯಾದ ಚೆನ್ನಮ್ಮರಾಣಿ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ತೆಗೆದುಕೊಳ್ಳುತ್ತಾಳೆ. ಆಗ ಮನ್ರೋ ಎಂಬ ಬ್ರಿಟಿಷ್ ಗವರ್ನರ್ ಚೆನ್ನಮ್ಮರಾಣಿ ಕಂಪನಿಯ ಅಪ್ಪಣೆ ಪಡೆಯದೆ ದತ್ತು ತೆಗೆದುಕೊಂಡಳೆಂಬ ಒಂದೇ ನೆಪವನ್ನು ಆಗಿ ಇಟ್ಟುಕೊಂಡು ಕಿತ್ತೂರನ್ನು ಕಂಪನಿಯ ರಾಜ್ಯದೊಳಕ್ಕೆ ಸೇರಿಸಿಕೊಳ್ಳಲು ಹೊಂಚು ಹಾಕಿ ಥ್ಯಾಕರೆ ಎಂಬ ಸೈನ್ಯಾಧಿಕಾರಿಯನ್ನು ಚೆನ್ನಮ್ಮರಾಣಿಯ ಆಸ್ಥಾನಕ್ಕೆ ಕಳಿಸುತ್ತಾನೆ. ಕೋಟೆಗೆ ಮುತ್ತಿಗೆ ಹಾಕುವ ಮೊದಲು ಚೆನ್ನಮ್ಮರಾಣಿಯನ್ನು ಕಂಡು ಕಂಪನಿಗೆ ಕಪ್ಪವನ್ನು ಕೊಡಬೇಕೆಂದು ಥ್ಯಾಕರೆಯು ಚೆನ್ನಮ್ಮರಾಣಿಯನ್ನು ಒತ್ತಾಯ ಮಾಡುತ್ತಾನೆ. ಆ ಸಮಯದಲ್ಲಿ ನಡೆದ ಮಾತಿನ ಚಕಮಕಿ ಈಗ ನಮ್ಮ ಮಕ್ಕಳು ಅಭಿನಯಿಸುವ ಒಂದು ದೃಶ್ಯ. ಸೈನಿಕನಾಗಿ ವೈಷ್ಣವಿ ರಾವ್, ಥ್ಯಾಕರೆ ಸಾಹೇಬನಾಗಿ ಅಭಿಜಿತ್ ಕುಡುವ,